ಲಾರಿ ಮುಷ್ಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಡೀಸೆಲ್ ದರ ಇಳಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರೆ ನೀಡಿರುವ ಲಾರಿ ಸ್ಟ್ರೈಕ್ ಗೊಂದಲಗೂಡಾಗಿದೆ. ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನಸಾಮಾನ್ಯರು ಮತ್ತೊಂದು ಬಿಸಿ ತಟ್ಟಿದೆ. ರಾಜ್ಯದ 6 ಲಕ್ಷ ಲಾರಿ ಸಂಚಾರ ಬಂದ್ ಆಗಿದೆ. ಡೀಸೆಲ್ ಬೆಲೆ ಇಳಿಸುವಂತೆ ಒತ್ತಾಯಿಸಿ ಲಾರಿ ಓನರ್ಗಳ ಒಕ್ಕೂಟ ಕರೆ ಕೊಟ್ಟಿದ್ದಾರೆ. ಬೆಂಬಲ ಕೊಟ್ಟಿಲ್ಲ ಅಂಬೋದು ಅದೆಲ್ಲ ಸುಳ್ಳು ಮಾತು. ಒಂದೇ ಎರಡು ಇರುತ್ತೆ, ಇಲ್ಲ ಅಂತಿಲ್ಲ. ನೀವು ಹೇಳೋದು ಸರಿ ಇದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಕಾರಣ ಏನಂದ್ರೆ ಒಂದು 10-20% ಗಾಡಿಗಳು ಓಡಾಡ್ತಾ ಇದ್ದಾವೆ. ಯಾಕಂದ್ರೆ ಲೋಡ್ ಮಾಡ್ಕೊಂಡವ್ರು ಅವ್ರವ್ರ ಊರಿಗೆ ಹೋಗಿ ಸೇರಬೇಕು. ಎಲ್ಲೋ ದೂರಂದು ಬಂದಿದ್ದಾರೆ. ಅದೇ ಥರ ಲೋಕಲಲ್ಲಿ ಎಲ್ಲೇ ಅಲ್ಲಿಂದ ಬಂದಿದ್ದಾರೆ. ಈ ಕರ್ನಾಟಕದಲ್ಲಿ ಮಾತ್ರ ಲೋಡಿಂಗ್ ಮಾತ್ರ ಕಂಪ್ಲೀಟ್ ಬಂದಾಗಿದೆ. ಯಾವ ಲಾಜಿಸ್ಟಿಕ್ಕಲ್ಲಿ ಲೋಡ್ ಮಾಡಿಲ್ಲ, ಎಲ್ಲಿನೂ ಲೋಡಿಂಗ್ ಅನ್ಲೋಡಿಂಗ್ ಇಲ್ಲ. APMC ಯಾರ್ಡ್ಗೆ ನಾವೇ ಈಗ ರಾಗಿ ಸಜ್ಜೆ ಬಂದಿರೋ ಕಾರಣ ರೈತರದ್ದು ಮಾಲ್ ಮೆಟೀರಿಯಲ್ ಬಂದಿದೆ, ಅದನ್ನು ನಾವೇ ಅಲೋ ಮಾಡಿದ್ವಿ APMC ಅಲ್ಲಿ. ಇವತ್ತು ಮಾತ್ರ, ನಾಳೆಯಿಂದ ಅವರು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಲಾರಿ ಸ್ಟ್ರೈಕ್ ಇಂದ ನಮಗೆ ಏನೂ ಆಗಲ್ಲ ಅಂತ ಜನ ಅಂದ್ಕೊಳ್ಬಹುದು. ಆದರೆ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ಜನರಿಗೆ ಬಿಸಿ ತಟ್ಟಲಿದೆ. ಲಾರಿ ಸ್ಟ್ರೈಕ್ ಇಂದ ಬೆಲೆ ಏರಿಕೆ ಮೇಲೆ ಎಫೆಕ್ಟ್ ಆಗಲಿದೆ ಅಂತ ಹೇಗೆ ಅಂತ ನೋಡೋದಾದ್ರೆ, ಕಾಳು ಬೇಳೆ ಆಹಾರ ಪದಾರ್ಥಗಳ ಪೂರೈಕೆಯಲ್ಲಿ ಸ್ಥಗಿತ. ಕಾಳು ಬೇಳೆ ಸೇರಿದಂತೆ ಆಹಾರ ಪದಾರ್ಥಗಳಲ್ಲಿ ಸ್ಥಗಿತವಾದರೆ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಟ್ರಾನ್ಸ್ಪೋರ್ಟ್ ವಾಹನ ನಿಲುಗಡೆಯೆಂದೂ ಕೂಡ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಎಸ್, ಪೆಟ್ರೋಲ್ ಡೀಸೆಲ್ ಕಟ್ಟಡ ಸಾಮಗ್ರಿಗಳ ಸಾಗಣೆಯಿಂದ ಪ್ರಾಬ್ಲಮ್ ಉಂಟಾಗಬಹುದು. 2-3 ದಿನಗಳ ನಂತರ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಬಹುದು. ನಾಳೆ ರಾಜ್ಯಗಳಿಂದ ಬರುವ ಲಾರಿ ಟ್ರಕ್ಗಳಿಗೆ ತಡೆ ಬೀಳೋದ್ರಿಂದ ಸಮಸ್ಯೆ ಹೆಚ್ಚಾಗಬಹುದು ಮತ್ತು ಪಾರ್ಸಲ್ ಸರ್ವಿಸ್ ಮೇಲೆ ನೆಗೆಟಿವ್ ಪರಿಣಾಮ ಸೇರಿದಂತೆ ಲೋಡ್ ಅನ್ಲೋಡ್ ಹಾಗೂ ಬಡ ಕೂಲಿ ಕಾರ್ಮಿಕರಿಗೂ ಕಷ್ಟವಾಗಲಿದೆ. ಹೌದು, ಹಾಲು, ಔಷಧಿ, ಹಣ್ಣು, ಮಾತ್ರೆ, ತರಕಾರಿ, ಸಿಲಿಂಡರ್, ಸಾಗಣೆ ವಾಹನ, ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನ ಸೇರಿದಂತೆ ಎಂದಿನಿಂದ ಸಂಚರಿಸಬಹುದು. ಇನ್ನು ಲಾರಿ ಓನರ್ಗಳ ಪ್ರಮುಖ ಡಿಮ್ಯಾಂಡ್ ಏನಂತಂದರೆ, ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು, ಹೆದ್ದಾರಿಯಲ್ಲಿ ಟೋಲ್ ಸುಂಕ ಕಲೆಕ್ಷನ್ ಮಾಡೋದು ನಿಲ್ಲಿಸಬೇಕು ಮತ್ತು RTO ಚೆಕ್ ಪೋಸ್ಟ್ ತೆಗೆದು ಹಾಕಬೇಕು. FC ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡೆಯಬೇಕು. ಬೆಂಗಳೂರು ನಗರಕ್ಕೆ ಸರಕು ಸಾಗಣೆ ನೋ ಎಂಟ್ರಿ ಆದೇಶ ವಾಪಸ್ ರದ್ದು ಮಾಡಬೇಕು ಎಂಬಂತೆ ಚಾಲಕರ ಮೇಲೆ ಹಲ್ಲೆಯನ್ನು ನಿಲ್ಲಿಸಬೇಕನ್ನೋದು ಡಿಮ್ಯಾಂಡ್. ಲಾರಿ ಮಾಲೀಕರ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಪೆಟ್ರೋಲ್ ಡೀಸೆಲ್ ಸಾಗಿಸುವ ಲಾರಿ ಮಾಲೀಕರ ಸೇರಿದಂತೆ ಕೆಲವು ಒಕ್ಕೂಟಗಳ ಬೆಂಬಲ ನೀಡಿದೆ. ಒಟ್ಟಾರೆ ಲಾರಿ ಸ್ಟ್ರೈಕ್ನಿಂದ ತಕ್ಷಣಕ್ಕೆ ಬಿಸಿ ತಟ್ಟಿದಿರಬಹುದು. ಮುಷ್ಕರ ಹೀಗೆ ಮುಂದುವರೆದರೆ ಸಮಸ್ಯೆ ಗ್ಯಾರಂಟಿ. ಇದು ಸಾಮ್ರಾಟ್ TV, ಸದಾ ನೊಂದವರೊಂದಿಗೆ.